ಈ ರೌಡಿಸಮ್ಮು ಕರಪ್ಷನ್ನು ಎರಡೂ ಶುರುವಾಗಿದ್ದೇ ದೇವರಾಜ ಅರಸು ಕಾಲದಿಂದ. ಯಾರಾದರೂ ಮಸಲ್ ಪವರ್ ಬೇಕು ಅಂತ ಅನ್ನಿಸ್ದಾಗ ಅಳಿಯ ದೇವರಾಜ ಅರಸು ಹತ್ರ ಹೇಳ್ತಾರೆ, ನೋಡು ನಟರಾಜ, ನೀನು ಬ್ಯಾಕ್ವರ್ಡ್ ಕ್ಲಾಸೆ, ನೀನು ಸ್ವಲ್ಪ ಡಾಕ್ಟ್ರು ಅಂತಿಸ್ಕೊಂಡಿದ್ಯಾ, ನೀನು ಸ್ವಲ್ಪ ರೌಡಿಸಮ್ಮು ಇದೆ, ಬೇಡ ಪ್ರೊಫೆಷನಲ್ ರೌಡಿಗಳನ್ನ ಯಾರಾದಿದ್ದರೆ ಒಂದಿಬ್ಬರನ್ನ ಇಟ್ಕೊಂಡ್ರೆ ನನ್ನ ಜೊತೆ ಕಳಿಸು ಅಂತ. ಆಗ MP ಜಯರಾಜ್ನ ದೇವರಾಜ ಅರಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ MD ನಟರಾಜ್, ಅವರ ಸ್ವಂತ ಬಾಡಿಗಾರ್ಡಿಗೆ. ಆಗಿನ ಕಾಲಕ್ಕೆ ಕೊತ್ವಾಲು ಗಿತ್ವಾಲು ಸಣ್ಣ ಸಣ್ಣ ರೌಡಿಗಳೆಲ್ಲ ಪರಿಚಯ ಆಗ್ತಾರೆ. ಸರ್, ನೆಲಮಂಗಲದ ಹತ್ರ 24 ಎಕರೆ ಸ್ಯಾಂಕ್ಷನ್ ಮಾಡ್ತಾರೆ. ಅಲ್ಲೇ ಬಾವಿಗೆ ಬಿದ್ದು ಸತ್ತೋಗೋದು ನಾಗರತ್ನಮ್ಮ, ಹೆಂಡತಿ ಬಾವಿ ತೋರಿಸ್ತಾ ಇರ್ತಾರೆ. ಆ 24 ಎಕರೆ ಏನಾಯಿತು ಗೊತ್ತಿಲ್ಲ ಯಾರಿಗೂ. ಸಾಮಾನ್ಯವಾಗಿ ರೌಡಿಗಳು ಅಂತ ಹೇಳಿದ್ರೆ ಅವರು ಒಂದು ಕಡೆ ಆಫೀಸ್ ಮಾಡಲ್ಲ, ಒಂದು ಕಡೆ ಕೂತ್ಕೊಳ್ಳಲ್ಲ, ಯಾವಾಗಲೂ ಭಯದ ವಾತಾವರಣದಲ್ಲೇ ಇರ್ತಾರೆ ಅವರು. ಜಯರಾಜ್ ಈಕ್ವಲ್ ರೌಡಿಸಮ್ ಯಾರೂ ಬರಲಿಲ್ಲ, ಇನ್ನು ಬರೋಕ್ಕಾಗೋ ಸಾಧ್ಯವೂ ಇಲ್ಲ. ಜಯರಾಜು ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ, ಪಬ್ಲಿಕ್ ಸರ್ವೆಂಟ್ ಆಗಬೇಕು ಅಂತ ಅವನ ಮನಸ್ಸಲ್ಲಿ ಇತ್ತು. ಸರ್ದಾರ್ಜಿ ವಾರಕ್ಕೆ 25,000 ರೂಪಾಯಿ ಕೊಡೋನು. ಫಸ್ಟ್ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದವನೇ ಅವನು. ಸೈಟ್ಗಳು ಕೊಡೋದು, ಅದು ಚಿಕ್ಕಮಣ್ಣಿ ಅಂತೇಳಿ ದೇವರಾಜಸ್ಸು ಮಿಸ್ಸಸ್ಸು ಅವ್ರದ್ದೇ ಎಲ್ಲ ವ್ಯವಹಾರಗಳು. 40,000 ರೂಪಾಯಿ ತೊಗೊಂಡೋಗಿ ಟೇಬಲ್ ಮೇಲೆ ಇಟ್ಟರೆ ನಾಳೆ ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟ್ರ್ ಆರ್ಡ್ರು ನಿಮಗೆ. MD ನಟರಾಜ್ ಕಥೆ ಹೇಳಿದೆ. ಅಕ್ಕಿಲೆಗೆ ಆತನಿಗೆ ಇಬ್ಬರು ಹೆಂಡತಿ, ಮೊದಲು ಫ್ಯಾಮಿಲಿಯಲ್ಲಿ ಮದುವೆ ಮಾಡ್ತಾರೆ ಇಲ್ಲೇ ಶ್ರೀರಾಮ್ಪುರದಲ್ಲಿ. ಆತ ಸ್ಟೂಡೆಂಟಿಂದ ರೌಡಿಸಮ್ ಫೀಲ್ಡ್ ಇರುತ್ತಂತೆ. ಯಾವಾಗ ಅರಸು ಮಗಳನ್ನೇ ಲವ್ ಮಾಡಿ ಮದುವೆ ಆಗ್ತಾನೆ ನಾಗರತ್ನಮ್ಮ ಅಂಥೇಳಿ, ಆವಾಗ ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಅವನಿಗೆ. ಆಮೇಲೆ ದೇವರಾಜ ಅವನ್ನ MLC ಮಾಡ್ತಾರೆ. ಇಲ್ಲೇ ಮಲೇಷ್ಯಾ 10ನೇ ಕ್ಲಾಸಲ್ಲೇ ಮನೆ. ಅವನ ಮನೆಗೆ ನಾನು ರೆಗ್ಯುಲರು ಗೆಸ್ಟು. ಸಾಯಂಕಾಲ ಟೈಮ್ ನಾನು ನಟರಾಜು ಇಬ್ಬರು ಸೇರ್ತಾಯಿದ್ವು. ಆಗಿನ ಕಾಲಕ್ಕೆ ಕೊತ್ವಾಲು ಗಿತ್ವಾಲು ಸಣ್ಣ ಸಣ್ಣ ರೌಡಿಗಳೆಲ್ಲ ಪರಿಚಯ ಆಗ್ತಾರೆ. ಈತನು ಆ್ಯಕ್ಚುಲಿಗೆ ಬೇಸಿಕ್ಕಾಗಿ MBBS ಮಾಡ್ತಾನೆ. ಇವನಿಗೆ 24 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡ್ತಾರೆ. ಇವನು MBBS ಡಾಕ್ಟ್ರು. ನಾನು ಆಯುರ್ವೇದ ಸಸ್ಯಗಳನ್ನ ಇಂಪ್ರೂವ್ ಮಾಡ್ತೀನಿ, ಬೆಳಿತೀನಿ, ನನಗೆ ಸರ್ಕಾರದಿಂದ ಜಮೀನು ಬೇಕು ಅಂದಾಗ, ಸರ್, ನೆಲಮಂಗಲದ ಹತ್ರ 24 ಎಕರೆ ಸ್ಯಾಂಕ್ಷನ್ ಮಾಡ್ತಾರೆ. ಅಲ್ಲೇ ಬಾವಿಗೆ ಬಿದ್ದು ಸತ್ತೋಗೋದು ನಾಗರತ್ನಮ್ಮ, ಹೆಂಡತಿ ಬಾವಿ ತೋರಿಸ್ತಾ ಇರ್ತಾರೆ. ಆ 24 ಎಕರೆ ಏನಾಯಿತು ಗೊತ್ತಿಲ್ಲ ಯಾರಿಗೂ. ನಾನು ಇವನು MBBS ಡಾಕ್ಟ್ರು ಮಾಡ್ತಾನೆ. MBBS ಮಾಡಿದ್ಮೇಲೆ 1 ಇಯರು ಹೌಸ್ ಸರ್ಜನ್ ಅಂತ ಮಾಡಬೇಕು. ಹೌಸ್ ಸರ್ಜನ್ ಮಾಡಿದ್ಮೇಲೆ ನಿಮಗೆ MBBS ಸರ್ಟಿಫಿಕೇಟ್ ಕೊಡೋದು. ದೇವರಾಜ ಅಲ್ವಾ ಹೌಸ್ ಸರ್ಜನ್ ಮಾಡಿಲ್ಲ. ಹೌಸ್ ಸರ್ಜರಿ ಕಂಪ್ಲೀಟ್ ಮಾಡೋವರೆಗೂ ಅವ್ರು ಡಾಕ್ಟ್ರ್ ಅಂತ ಹಾಕ್ಕೊಳ್ಳೋಂಗಿಲ್ಲ. MD ನಟರಾಜ್ ಮಾಡ್ಕೊಂಡೇ ಇಲ್ಲ. ಈಗ ಪಕ್ಕದಲ್ಲ ಡಾಕ್ಟ್ರ್ ಅಂತ ಬಂದರೆ ಯಾವುದಕ್ಕೂ 3 ಕಾಸಿನ ಬೆಲೆ ಇಲ್ಲ. ಡಾನ್ ಪಟ್ಟ ಯಾರಿಗೆ ಬೇಕಾದ್ರೂ ಕಟ್ಬೋದಿತ್ತು. ಈ ಅಂಡರ್ ವರ್ಲ್ಡ್ ಜಯರಾಜ್ಗೆ ಡಾನ್ ಪಟ್ಟ. ಅದಕ್ಕೆ ಒಂದೇ ಒಂದು ಸೆಂಟೆನ್ಸಲ್ಲಿ ಹೇಳ್ತೀನಿ. ಸಾಮಾನ್ಯವಾಗಿ ರೌಡಿಗಳು ಅಂತ ಹೇಳಿದ್ರೆ ಅವರು ಒಂದು ಕಡೆ ಆಫೀಸ್ ಮಾಡಲ್ಲ, ಒಂದು ಕಡೆ ಕೂತ್ಕೊಳ್ಳಲ್ಲ, ಯಾವಾಗಲೂ ಭಯದ ವಾತಾವರಣದಲ್ಲೇ ಇರ್ತಾರೆ ಅವರು. ಭಯದ ವಾತಾವರಣ. ಅವರ ನೆರಳನ್ನು ಕಂಡ್ರೆ ಯಾಕೆಂದ್ರೆ ನಾನು ಪೊಲೀಸ್ ಲೆವೆಲ್ನಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ಹೇಳ್ತೀನಿ. ಭಯದ ನೆರಳು ಅಂದರೆ ಅವ್ರ ನೆರಳು ಫಾಲೋ ಮಾಡಿದ್ರೆ ನಾನು ಯಾರೋ ಮಾಡ್ತಾಯಿದ್ದಾರೆ ಫಾಲೋ, ಆ ಭಯ ಇರುತ್ತೆ. ಯಾಕೆಂದ್ರೆ ಅವನು ಕ್ರೈಮ್ ಮಾಡಿರ್ತಾನೆ. ಆದರೆ ಜಯರಾಜು ಅದೇ ಕ್ರೈಮಲ್ಲೇ ಇರ್ತಾನೆ. ಈ ಡಾನ್ ಅನ್ನೋ ಪದ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮುತ್ತಪ್ರಾಯಿಗೆ ಬಂತು. ಡಾನ್ ಅನ್ನೋ ಪದ MP ಜಯರಾಜ್ಗೆ ಬಂತು. ಮುತ್ತಪ್ರಾಯಿಗೆ ಬಂದಿದ್ದು ಬಾಂಬೆಯಿಂದ. ಅಲ್ಲಿಂದನೂ ಬಾಂಬೆಯಿಂದ ಟೈಮ್ಸ್ ಆಫ್ ಇಂಡಿಯಾ ನಿಮ್ಮಂಗೆ ಇದ್ಲಮ್ಮ, ಚಿಕ್ಕ ವಯಸ್ಸು ಹುಡುಗಿ ಒಬ್ಳು ಬಂದಿದ್ಲು. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ರ್ ನಾನು. ನನಗೆ ಬ್ಯಾಂಗ್ಳೂರು ಬಯಾಸ್ ಅಂತಾರೆ, ಬಯಾಸ್ ಸ್ಪೆಲ್ಲಿಂಗು. ಅದು ಬಯಾಸ್ ಹೇಳೋದನ್ನು ಬಾಂಬೆಯಲ್ಲಿ ಅಂಡರ್ ವರ್ಲ್ಡಿಗೆ ಆ ನೇಮ್ ಯೂಸ್ ಮಾಡ್ತಾರೆ. ಇಲ್ಲಿ ಅಣ್ಣ ಅಂತೀವಲ್ಲ, ಒಂದು ಸ್ವಲ್ಪ ಹಿಂಗೆ ಹೋಗ್ತಾಯಿದ್ರೆ ಕುತ್ತಿಗೆಯಲ್ಲಿ ಚೈನ್ ಹಾಕ್ಕೊಂಡು ಓಡ್ತಾಯಿದ್ರೆ ಅಣ್ಣ ಹಾಗೆ ಬಯಾಸ್. ಅವಳೊಬ್ಳು ಬಂದಳು, ಬ್ಯಾಂಗ್ಳೂರು ಅಂಡರ್ ವರ್ಲ್ಡ್ ಅಂತಲೇ ಬರಲು. ನನ್ನ ಬಗ್ಗೆನೇ 10 ಪೇಜ್ ಬರೆದಿದ್ದಾಳೆ. 10 ಪೇಜ್ ಬರೆದಿದ್ದಾಳೆ. ಬುಕ್ಕೆ ತೊಗೊಂಡ್ಲು, ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ರ್ ಅವಳು. ಆ ಬುಕ್ ಯಾರೋ ತೊಗೊಂಡೋಗ್ಬಿಟ್ರು, ಅವಳು ನಂಬರ್ ಮರ್ತ್ಬಿಟ್ಟೆ. ಸ್ಯಾಂಕಿ ಟ್ಯಾಂಕಲ್ಲಿ ಕೂತ್ಕೊಂಡು ರಾತ್ರಿ 6 ಗಂಟೆ ಹೋಗಿ ನಾನು ಆ ಹುಡುಗಿ ಇಬ್ಬರೇ ಕೂತ್ಕೊಂಡು ಮಾತಾಡಿದ್ದೀವಿ. ಅವಳು ಹೇಳಿದ್ಲು, ಸರ್ ಯಾವುದಾದ್ರು ಪಬ್ಬಲ್ಲಿ ಹೋಗಿ ಹೋಟ್ಲಲ್ಲೆಲ್ಲ ಕೂತ್ಕೊಂಡು ಇವೆಲ್ಲ ಮಾತಾಡೋಕ್ಕಾಗಲ್ಲ, ನೀವು ಹೇಳ್ಕೊಂಡು ಹೋಗಿ, ನಾನು ಬರ್ಕೊಂಡು ಹೋಗ್ತೀನಿ. ಇಂಗ್ಲೀಷ್ ಅವಳು ಕನ್ನಡ ಬರ್ತಾ ಇರಲಿಲ್ಲ. ನಾನು ಅಂಥ ಇಂಗ್ಲೀಷಲ್ಲಿ ಪ್ರತಿಭಾವಂತ ಅಲ್ಲ.
ಅರ್ಧಂಬರ್ಧ ಇಂಗ್ಲೀಷಲ್ಲೂ ಮಾತಾಡಿ ಗಂಟೆಗಳ ಒಂದು ವಾರ ಇದ್ಲು ಇಲ್ಲಿ ಎಮ್ ಜಿ ರೋಡಲ್ಲಿ ರೂಮ್ ಮಾಡಿಕೊಟ್ಟಿದ್ರು ಅವಳಿಗೆ. ಟೈಮ್ಸ್ ಆಫ್ ಇಂಡಿಯಾದವರು ಒಂದು ಕಾರ್ ಕೊಟ್ಟಿದ್ದರು, ಒಬ್ಬರು ಡ್ರೈವರ್ ಕೊಟ್ಟಿದ್ದರು. ನನ್ನ ಬಗ್ಗೆ ಅವಳು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದಾಳೆ. ಬೆಂಗಳೂರಿನಲ್ಲಿ ಎಷ್ಟೆಷ್ಟು ರೋಡ್ಗಳಿದ್ರು ಆಗಿನ ಕಾಲಕ್ಕೆ ಎಲ್ಲ. ಜಯರಾಜ್ ಈಕ್ವಲ್ ರೌಡಿಸಮ್ ಯಾರೂ ಬರಲಿಲ್ಲ, ಇನ್ನು ಬರೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಸರ್ ಆ ಮಾತು ಹೇಳ್ತಾರೆ ಎಲ್ಲರೂ? ಯಾಕೆ ಹೇಳ್ತಾರೆ ಅಂದರೆ, ಜಯರಾಜು ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ದುಡ್ಡಿಲ್ವಾ, ದುಡ್ಡು ಕೊಡಬೇಕು. ಮನೆ ಇಲ್ವಾ, ಮನೆ ಕಟ್ಟಕ್ಕೆ ಸಹಾಯ ಮಾಡಬೇಕು. ಮದುವೆ ಮಾಡಬೇಕಾ, ಮದುವೆ ಮಾಡೋಕ್ಕೆ ಒಂದು ಚೌಲ್ಟ್ರಿ ಬುಕ್ ಮಾಡೋಕ್ಕೂ, ಹೀಗೆ ಪಬ್ಲಿಕ್ ಸರ್ವೆಂಟ್ ಆಗಬೇಕು ಅಂತ ಅವನ ಮನಸ್ಸಲ್ಲಿ ಇತ್ತು. ಆದರೆ ಅದನ್ನ ಜಾರಿಗೆ ತರೋಕ್ಕೆ ಏನೂ ಈ ಮೂಲಭೂತ ಸೌಲಭ್ಯಗಳು, ಬೇಸಿಕ್ ಕಮ್ಯುನಿಟೀಸ್ ಇರಲಿಲ್ಲ ಅವನ ಹತ್ರ. ಆಗ ಸ್ವಲ್ಪ ಯಾವಾಗ ಒಂದೆರಡು ಮನೆ ಜಗಳ ಆಯಿತು, ಪೊಲೀಸ್ ಸ್ಟೇಷನ್ನು ಕೋರ್ಟು ನೋಡ್ಕೊಂಬಂದ. ನಾನೇ ಆಗಲಿ ನೀವೇ ಆಗಲಿ 4 ಸತಿ ಸ್ಟೇಷನ್ಗೆ 3 ಸತಿ ಕೋರ್ಟ್ಗೆ ಹೋಗಿ ಬಂದುಬಿಟ್ರೆ ನಾವು ನಮ್ಮ ಲೆವೆಲ್ಗೆ ಹವಾ ಮೇಂಟೈನ್ ಮಾಡ್ತೀವಿ. ಹಾಗೆ ಅವಳು ಜೀವನದಲ್ಲಿ ಏನೋ ಮಾಡಬೇಕು. ಅದಕ್ಕೇನು ಮಾಡಬೇಕು? ಒಂದು ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಬೇಕು, ಬಂಡವಾಳ ಬೇಕು, ವ್ಯಾಪಾರ ಬೇಕು. ಆ ಬಿಸ್ನೆಸ್ಸು BBA ಮಾಡಿರಬೇಕು, ಇಲ್ಲ BBA ಮಾಡಿರಬೇಕು. ಏನೂ ಇಲ್ಲ, ಅಡ್ಮಿನಿಸ್ಟ್ರೇಷನ್ನು, ಬಿಸ್ನೆಸ್ಸು, ಸೇಲ್ಸ್ಮನ್ಶಿಪ್ಪು ಇಲ್ಲ, ಎಕ್ಸ್ಪೋರ್ಟು ಇಂಪೋರ್ಟ್ ತಿಳ್ಕೊಂಡಿರಬೇಕು, ಅಕೌಂಟೆನ್ಸಿ ತಿಳ್ಕೊಂಡಿರಬೇಕು, ಟ್ಯಾಕ್ಸೇಷನ್ ತಿಳ್ಕೊಂಡಿರಬೇಕು. ಏನೂ ಗೊತ್ತಿಲ್ಲ, ಶ್ರೀಮಂತ ಆಗಬೇಕು. ಸ್ವಲ್ಪ ಹವಾ ಬಂತೋ ಇಲ್ಲೋ ಈ ರೀತಿ ಮಾಡ್ಕೊಳ್ಳೋಣ. ಅವನಿಗೆ ಪರ್ಟಿಕ್ಯುಲರ್ಲಿ ಎಲ್ಲ ಕೊಡ್ತಾಯಿದ್ದವರು ಹಿಂಗೆ ಮಂಜೋಗ್ ಅಂತ ಕೇಳಿರೋದಕ್ಕೆ ಡಬಲ್ ರೋಡಲ್ಲಿತ್ತು ಸರ್ದಾರ್ಜಿ. ವಾರಕ್ಕೆ 25,000 ರೂಪಾಯಿ ಕೊಡೋನು. ಫಸ್ಟ್ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದವನೇ ಅವನು, ಸೈಟ್ಗಳು ಕೊಡೋದು. ಆಮೇಲೆ CVL ಶಾಸ್ತ್ರಿ, ಆಮೇಲೆ ಲೇಔಟ್ ಕೃಷ್ಣಪ್ಪ. ಎಲ್ಲ ಕೇಳಿದ್ದೀರೋ ಇಲ್ಲೋ ಗೊತ್ತಿಲ್ಲ, ನಾನು ಹಳೆ ಕಥೆಗಳು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಯಾವ ಫೀಲ್ಡ್ ಬೇಕಾದರೂ ಹೇಳ್ತೀನಿ ಅಂತ ನಾನು ಹೇಳೋದು. ಅದರಲ್ಲಿ ನನಗೆ ಐ ಆಮ್ ಪ್ರೌಡ್ ಆಫ್ ಇಟ್. ಜರ್ನಲಿಸಮ್ ಫೀಲ್ಡ್ ಹೇಳ್ತೀನಿ, ಫಿಲ್ಮ್ ಫೀಲ್ಡ್ ಹೇಳ್ತೀನಿ, ರಾಜ್ಕುಮಾರ್ ಅಪ್ಪನ ಕಾಲದ ಕಥೆಯಿಂದ ಹಿಡಿದು ಪುನೀತ್ ಕಲೆಯವರೆಗೂ ನಾನು ಹೇಳ್ತೀನಿ. ಸಾಹಿತ್ಯದ ಹೇಳ್ತೀನಿ, ಆನಾಕ್ರು, ತರಾಸು, ನಮ್ಮ ಮಾಬೀಷೆ. ಸಾಹಿತ್ಯ ವಲಯ ಹೇಳ್ತೀನಿ, ತ್ರಿವೇಣಿ, ಅನುಪಮ ನಿರಂಜನ. ಜಯರಾಜ್ಗೂ ದೇವರಾಜ್ ಅರಸುಗೂ ಯಾಕಷ್ಟು ಕ್ಲೋಸ್ ರಿಲೇಶನ್ಶಿಪ್ ಅಂತ ಜನರು ಮಾತಾಡ್ತಾರೆ? ಬಿಕಾಸ್ ಆಫ್ ನಟರಾಜ್. ನಟರಾಜ್ ಸರ್, ಈಗ ನನಗೆ ನಿಮ್ಮ ಮಗ ಫ್ರೆಂಡ್ ಅಂತ ಅಂದ್ಬಿಟ್ಟು ಫ್ರೆಂಡ್ ಆಗ್ಬೇಕಂತ ಏನಿಲ್ಲ ಅಲ್ಲ? ಫ್ರೆಂಡ ಮಾಡ್ಕೋಬಾರ್ದು ಅಂತ ಯಾಕಿಲ್ಲ? ಅದ್ರ ಅನಿವಾರ್ಯತೆ ಏನು? ಅದ್ರ ಅನಿವಾರ್ಯತೆ ಯಾಕೆ ಬಂತು? ಇಬ್ಬರಿಗೂ ಇತ್ತು, ಅದು ಹೇಳ್ಬಿಡಲ್ಲ ಕ್ಲಿಯರ್ ಆಗಿ. ಹೇಳ್ಬಿಡಿ. ಇದುವರೆಗೂ ನೀವು ಯಾರ ಬಾಯಿನಲ್ಲೂ ಕೇಳಿರಲ್ಲ, ಯಾವ ಸೀನಿಯರ್ ಪೊಲಿಟಿಷಿಯನ್ಸು ಹೇಳಲ್ಲ. ಹೇಳ್ಬಿಡಲ್ಲ? ಹೇಳಿ ಸರ್. ಆಮೇಲೆ ಬಂದು ನನಗೆ ಗೊತ್ತಿತ್ತು ಅಂತ ಹೇಳಬೇಡಿ. ಇಲ್ಲ ಸರ್, ಹೇಳಿ ಸರ್. ದೇವರಾಜ್ ಅರಸು ಅತ್ಯಂತ ಹಿಂದುಳಿದ ಜನಾಂಗದಿಂದ ಬಂದವರು. ದೇವರಾಜ್ ಅರಸುಗಿಂತ ಮುಂಚೆ ಯಾರ್ದಾದ್ರು ಅರಸು ಅಂತ ಹೆಸರು ಕೇಳಿದ್ರ? ಮೈಸೂರು ಮಂತ್ರ ರಾಜರನ್ನ ಬಿಟ್ಟರೆ ಅಲ್ವಾ? ಇಲ್ಲ. ಆತ ಹೇಗೋ ಅದೃಷ್ಟ ಚೆನ್ನಾಗಿತ್ತು, ಲಕ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನನಗೆ ನಂಬಿಕೆ ಇದೆ. ಲಕ್ಕಿಲಿ ಬಿಕೇಮ್ ದ ಚೀಫ್ ಮಿನಿಸ್ಟರ್. ಅಷ್ಟೊತ್ತಿಗೆ ಲಿಂಗಾಯತರ ಮತ್ತು ಒಕ್ಕಲಿಗರ ಪ್ರಾಬಲ್ಯ ಇತ್ತು. ದೇವರಾಜ ಅರಸು ರಾಜಕೀಯಕ್ಕೆ ಎಂಟ್ರಿ ಆಗುವವರೆಗೆ 70ರ ದಶಕದವರೆಗೆ ಕರ್ನಾಟಕ ರಾಜಕೀಯದಲ್ಲಿ ಇವರಿಬ್ಬರದೇ ಪ್ರಾಬಲ್ಯ ಇತ್ತು. KC ರೆಡ್ಡಿ ಒಕ್ಕಲಿಗ, ಕೆಂಗಲ್ ಹನುಮಂತಯ್ಯ ಒಕ್ಕಲಿಗರು, ಕಡಿದಾಳ್ ಮಂಜಪ್ಪ ಒಕ್ಕಲಿಗರು. 3 ಜನ ಕತೆ ಮುಗಿದ ಮೇಲೆ ಲಿಂಗಾಯತ 3 ಜನ ಒಕ್ಕಲಿಗರು ಇವರು. ಕಡಿದಾಳ್ ಮಂಜಪ್ಪ ಫ್ರಮ್ ಶಿವಮೊಗ್ಗ, ಕಡಿದಾಳ್ ಅಂತ ಊರೇ ಇದೆ, ಕಡಿದಾಳ್ ಶಾಮಣ್ಣ ಅಂತ ರೈತರಿದ್ದಾರೆ. ಅವರೆಲ್ಲ ನಾನು ನೋಡಿದ್ದೀನಿ ಅಷ್ಟೇ. ಅವ್ರು 3 ಜನ ಮುಖ್ಯಮಂತ್ರಿಗಳು, ಪ್ರಬಲವಾದ ಒಕ್ಕಲಿಗ ನಾಯಕರು. ಅದಾದಮೇಲೆ ಆ ಎರ ಅಂತೀವಿ, ನನ್ನ ಎರ ಜಮಾನ ಅಂತೀವಲ್ಲ, ಆ ಜಮಾನಾಗೆ ಕರೆಕ್ಟಾದ ಇಂಗ್ಲೀಷ್ ವರ್ಡು ಎರ ಅಂತ. ಆ 3 ಜನ ಒಕ್ಕಲಿಗರಾದಮೇಲೆ ಲಿಂಗಾಯತ ಪ್ರಾಬಲ್ಯ ಶುರುವಾಗುತ್ತೆ. ನಿಜಲಿಂಗಪ್ಪನವ್ರು ಬರ್ತಾರೆ, ವೀರೇಂದ್ರ ಪಾಟೀಲರು ಬರ್ತಾರೆ, BD ಜಟ್ಕಿಯವರು ಬರ್ತಾರೆ. ಹೀಗೆ ಬೊಮ್ಮಾಯಿವರೆಗೂ ಹೇಳ್ಕೊಂಡು ಹೋಗಿ ನೀವು. ಇವರಿಬ್ಬರದ್ದು ಕತೆ ಮುಗಿಯುತ್ತಿದ್ದಂಗೆ ಅನಿರೀಕ್ಷಿತವಾಗಿ ಇಬ್ಬರು ಬ್ರಾಹ್ಮಣರು ಬಂದ್ಬಿಡ್ತಾರೆ, ಎಂಟ್ರಿ ಆಗ್ತಾರೆ. ರಾಮಕೃಷ್ಣ ಹೆಗಡೆ, ಗುಂಡೂರಾವ್ ಇಬ್ಬರು ಅನಿರೀಕ್ಷಿತ. ಇಬ್ಬರು ತನೂ ದುಡ್ಡಿರಲಿಲ್ಲ. ರಾಮಕೃಷ್ಣ ಹೆಗಡೆ ಸ್ವಲ್ಪ ಸ್ಥಿತಿವಂತರು. ಊರಲ್ಲಿ ನಮ್ಮ ನಾರ್ತ್ ಕೆನರಾ ಕಾರವಾರದ ಹತ್ರ ಅವ್ರ ಊರು. ಅಲ್ಲಿ ಸ್ವಲ್ಪ ಆಸ್ತಿಗೆ ಆಗಿನ ಕಾಲಕ್ಕೆ ಸ್ವಲ್ಪ ಜಮೀನ್ದಾರವರು. ಯಾಕೆಂದರೆ ಅವ್ರ ಅಣ್ಣ ಒಬ್ಬರು ಗಣೇಶ್ ಹೆಗಡೆ ಅಂತ ಗೊತ್ತಿತ್ತು ನನಗೆ, ಭರತ್ ಹೆಗಡೆ ಅಂತ ಒಬ್ರು ಗೊತ್ತು, ಮಂಜುನಾಥ್ ಹೆಗಡೆ ಅಂತ ಗೊತ್ತು. ಅವ್ರ ಕತೆ ಬಿಡಿ.
ಹೀಗೆ ಅನಿರೀಕ್ಷಿತವಾಗಿ ಆಗ್ತಾರೆ. ಈಗ ನೀವು ಕೇಳೋ ಪಾಯಿಂಟಿಗೆ ದೇವರಾಜ ಅರಸುಗೆ ಒಂದು ಅನಿವಾರ್ಯತೆ ಬರುತ್ತೆ. ನಾನೊಬ್ಬ ಮೊಟ್ಟ ಮೊದಲ ಅಲ್ಪಸಂಖ್ಯಾತ ಮೈನಾರಿಟಿ, ಅಂದರೆ ಹಿಂದೂಸಲ್ಲೇ ಮೈನಾರಿಟಿ ಅಂತ ಹೇಳಿದ್ರೆ ಬೇರೆ ಧರ್ಮ ಅಲ್ಲ, ಹಿಂದೂಗಳಲ್ಲೇ ನಾವು ಮೈನಾರಿಟಿ ದೇವರಾಜ ಅರಸು. ಅಲ್ಲಿಗೆ ದೇವರಾಜ ಅರಸುಗೆ ಮುಂಚೆನೇ ದೇವರಾಜ ಅರಸು ಜಾಗಕ್ಕೆ ಈ ಎರಡು ಪ್ರಬಲ ಜನಾಂಗದವರು ಹೋರಾಟ ನಡೆಸ್ತಾರೆ. ಇವನ್ನ ಯಾಕೆ ಮುಖ್ಯಮಂತ್ರಿ ಮಾಡಬೇಕು, ನಾವೆಲ್ಲ ಒಕ್ಕಲಿಗರಿಲ್ವಾ, ನಾವು ಲಿಂಗಾಯತರಿಲ್ವಾ, ಅಷ್ಟೊತ್ತಿಗೆ ಕುರುಬರು ಯಾರೂ ಇಲ್ಲ ಬಿಡಿ, ಸಿದ್ದರಾಮಯ್ಯ ಬಂದಮೇಲೆ ಕುರುಬರು ಬಂದಿರೋದು. ಅಲ್ಲಿವರೆಗೆ ಕುರುಬರಿಗೆ ಐಡೆಂಟಿಟಿ ಇರಲಿಲ್ಲ, ಸೊಸೈಟಿಲಿ ಐಡೆಂಟಿಟಿ ಇರಲಿಲ್ಲ. ಇದ್ದರು ಕೊಲ್ಲೂರು ಮಲ್ಲಪ್ಪ ಅಂತ ಇದ್ದರು, ಅವ್ರ ಇತಿಹಾಸನೂ ನನಗೆ ಚೆನ್ನಾಗಿ ಗೊತ್ತು. ಎಮ್ ಡಿ ನಟರಾಜು ಕುರುಬರೇನೆ. ಆದರೆ ಸಿದ್ದರಾಮಯ್ಯ ಬಂದಮೇಲೆ ಕುರುಬರು ಅಂತೇಳಿ ಒಂದು ಐಡೆಂಟಿಟಿ ಸಿಕ್ತು ಸೊಸೈಟಿಲಿ, ರಾಜಕೀಯ ವಲಯದಲ್ಲಿ. ಆವಾಗ ದೇವರಾಜ ಅರಸುಗೆ ನನಗೆ ಯಾರಾದರೂ ಬೇಕು, ನನ್ನ ಹತ್ರ ದೇವರಾಜ ಅರಸು ದುಡ್ಡು ಮಾಡಿದ್ರು. ಅದು ಚಿಕ್ಕಮ್ಮಣ್ಣಿ ಅಂಥೇಳಿ ದೇವರಾಜ ಅರಸು ಮಿಸ್ಸಸ್ಸು, ಅವ್ರದ್ದೇ ಎಲ್ಲ ವ್ಯವಹಾರಗಳು. 40,000 ರೂಪಾಯಿ ತೊಗೊಂಡೋಗಿ ಟೇಬಲ್ ಮೇಲೆ ಇಟ್ಟರೆ ನಾಳೆ ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟರ್ ಆರ್ಡ್ರು ನಿಮಗೆ. ಆ ರೀತಿ ಕರಪ್ಷನ್ ಸ್ಟಾರ್ಟ್ ಆಗಿದ್ದೇ ದೇವರಾಜ ಅರಸು ಕಾಲದಿಂದ. ಏನೋ ಬಡವರು ಬಂದು ದೇವರಾಜ ಅರಸು ಜನ್ಮದಿನಾಚರಣೆ, ಹಿಂದುಳಿದ ವರ್ಗದ ಮಹಾನ್ ನಾಯಕ, ದೀನದಯಾಳು, ದೀನದಲಿತರ ಆಶಾಕಿರಣ, ಆಮೇಲೆ ಕೊಡುಗೈ ದಾನಿ, ಯಾರಪ್ಪನ ಮನೆ ದುಡ್ಡು. ರೌಡಿಸಮ್ ಸ್ಟಾರ್ಟ್ ಆಗಿದ್ದೇ ದೇವರಾಜ ಅರಸುವಿಂದ. ನಾನು ನೆಗೆಟಿವ್ ಮಾತ್ರ ಹೇಳ್ತೀನಿ, ಪಾಸಿಟಿವ್ ನಿಮಗೆಲ್ಲ ಗೊತ್ತಿರುತ್ತೆ. ಇದೆಲ್ಲ ಪಾಸಿಟಿವ್ ಕಣ್ಮುಂದೆ ಇದೆ, ನೀವು ನೋಡದೇ ಇರೋದು ನಾನು ನೆಗೆಟಿವ್ ಹೇಳ್ತಾ ಇದ್ದೀನಿ. ದೇವರಾಜ ಅರಸುಗಿಂತ ಮುಂಚೆ ಇಷ್ಟು ಜನ ಚೀಫ್ ಮಿನಿಸ್ಟರ್ ಹೇಳಿದ್ನಲ್ಲ, ಲಿಂಗಾಯತರು ಒಕ್ಕಲಿಗರು, ಯಾರಿಗೆ ಆಗಲಿ ರೌಡಿಸಮ್ ಅಂತ ಗೊತ್ತಿರಲಿಲ್ಲ, ಕರಪ್ಷನ್ ಗೊತ್ತಿರಲಿಲ್ಲ. ಈ ರೌಡಿಸಮ್ಮು ಕರಪ್ಷನ್ನು ಎರಡೂ ಶುರುವಾಗಿದ್ದೇ ದೇವರಾಜ ಅರಸು ಕಾಲದಿಂದ. ಆಮೇಲೆ ಈ ಕಮ್ಯುನಿಟಿ ಜಾತೀಯತೆ, ದೇವರಾಜ ಅರಸುಗಿಂತ ಮುಂಚೆ ನೀನು ಯಾವ ಜಾತಿ ಅಂತ ಇನ್ನೊಬ್ರಿಗೆ ಕೇಳ್ತಾ ಇರಲಿಲ್ಲ. ಕೇಳಿದ್ರು ಕೂಡ ಗೊತ್ತಿದ್ರು ಕೂಡ ಸೌಹಾರ್ದವಾಗಿರ್ತಾಯಿದ್ರು. ಅವ್ನು ಲಿಂಗಾಯತ ನೋಡು, ಅವನು ಹೊಲಿಯ ನೋಡು, ಇವನು ಮಾದಿಗ ನೋಡು, ಇವನು ಗೌಡ ನೋಡು, ಇವನು ಬ್ರಾಹ್ಮಣ ನೋಡು, ಈ ಥರ ಯಾರೂ ಇರ್ತಾಯಿರಲಿಲ್ಲ ಸರ್. ಈ ಜಾತೀಯತೆ ಹುಟ್ಟಾಕಿದ್ದೇ ದೇವರಾಜ ಅರಸು, ಭ್ರಷ್ಟಾಚಾರ ಹುಟ್ಟಾಕಿದ್ದೇ ದೇವರಾಜ ಅರಸು, ರೌಡಿಸಮ್ ಹುಟ್ಟಾಕಿದ್ದೇ ದೇವರಾಜ ಅರಸು. ಈ ಮೇನ್ 3 ಹುಟ್ಟಾಕಿದ್ದೇ ದೇವರಾಜ ಅರಸು. ದೇವರಾಜ ಅರಸುಗಿಂತ ಅದನ್ನೇ ಶುರು ಮಾಡಿದ್ದು ಹಿಂದುಳಿದ ವರ್ಗ ಆಯೋಗ. ವಾಟ್ ಇಟ್ ಮೀನ್ ಹಿಂದುಳಿದ ವರ್ಗ? ಈಗ ಅಹಿಂದ ಬೇರೆ ಶಬ್ದಕ್ಕೆ ಬಂದ್ಬಿಡ್ತೀನಿ, ನಿಮಗೆ ಅರ್ಥ ಆಗಂಗಿಲ್ಲದೆ. ದೇವರಾಜ ಅರಸುಗೆ ನಾನು ಒಬ್ಬ ಬ್ಯಾಕ್ವರ್ಡ್ ಕ್ಲಾಸು, ನನಗೆ ಸಪೋರ್ಟಾಗಿ ಯಾರೂ ಇಲ್ಲ. ಫಾರ್ವರ್ಡ್ ಕ್ಲಾಸ್ ಅಂದರೆ ಯಾರು? ಲಿಂಗಾಯತರು, ಒಕ್ಕಲಿಗರು ಇಬ್ಬರೇ, ಇನ್ನು ಬಾಕಿ ಅವ್ರ ಲೆಕ್ಕಕ್ಕೆ ಬರೋಲ್ಲ. ಲಿಂಗಾಯತರು, ಒಕ್ಕಲಿಗರು. ನಾನೊಬ್ಬ ಹೆಂಗೋ ಮುಖ್ಯಮಂತ್ರಿ ಆಗಿಬಿಟ್ಟೆ, ಇಲ್ಲ ಮುಖ್ಯಮಂತ್ರಿ ಆಗೋ ಸ್ಟೇಜಲ್ಲೇ ಇಂದಿರಾ ಗಾಂಧಿ ಬೆಂಬಲ ನನಗಿದೆ. ನನಗೆ